my dear students, yes, today I will tell you people ಯಾವ ತರ ನೀವು ಇಂಡಿಯಾ ಮ್ಯಾಪ್ ದಲ್ಲಿ ಹೇಗೆ ನೀವು ಮಾರ್ಕ್ ಮಾಡ್ಕೋಬಹುದು ಅನ್ನೋದು. ಸೊ ದಟ್ ಕಾಂಟ್ ಬಿ ಟೋಲ್ಡ್. ಇದಕ್ಕೆ ಏನು ಈಸಿ ಟ್ರಿಕ್ಸ್ ಏನು ಇದೆ ಅಂತ ಈನಾದನ ಯಾವುದು ಈಸಿ ಟ್ರಿಕ್ಸ್ ಬಂದಿಲ್ಲಪ್ಪ ಇಂಡಿಯಾ ಮ್ಯಾಪ್ ದಲ್ಲಿ. ನೀವು ಅದನ್ನ ಮಾರ್ಕ್ ಮಾಡಲಿಕ್ಕೆ ದಿಸ್ ಇಸ್ ಆಲ್ ಅಬೌಟ್ ದ ರಿಮೆಂಬರೆನ್ಸ್. ಸೊ ನೀವು ಎಷ್ಟು ನೆನಪಿಟ್ಕೊಳ್ತೀರಾ ಅಷ್ಟು ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಗೊತ್ತಾಗುತ್ತೆ. ಕ್ಲಿಯರಾ? ಅದಕ್ಕೆ ಹೇಳೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಈ 5 ಮಾರ್ಕ್ಸ್ ಅನ್ನ. ನಾವು ಫಸ್ಟ್ ಆಫ್ ಆಲ್ ಐ ವಿಲ್ ಟೆಲ್ ಯು ಫ್ರಮ್ ದಿಸ್ ವಾಟ್ ಹೌ ಮಚ್ marks you are going to receive it. Okay, ಇಲ್ಲಿಂದ ಎಷ್ಟು ಮಾರ್ಕ್ಸ್ ಬೀಳ್ಬೋದು ನಿಮಗೆ? 5 marks question will be received from the India map. ಸೊ ನಿಮಗೆ ಅಕಸ್ಮಾತ್ ಈ 5 ಮಾರ್ಕ್ಸ್ ಅನ್ನ ಲೋಸ್ ಮಾಡ್ಕೋದಿಲ್ಲ, ನನಗೆ ಈ 5 ಮಾರ್ಕ್ಸ್ ಬೇಕೇ ಬೇಕಪ್ಪ ಬಿಕಾಸ್ ಇಟ್ಸ್ ಜಸ್ಟ್ ಲೊಕೇಟಿಂಗ್ ಗೈಸ್. ಸೊ ಇದನ್ನ ನಾನು ಮಾಡಬೇಕು, ನಾನು ಮಾಡಲೇಬೇಕದನ್ನ ಪ್ರಾಕ್ಟೀಸ್ ಅಂದರೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಒಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಅಷ್ಟು ನೀವು ರಿಗ್ರೆಟ್ ಆಗ್ತೀರಾ. ಸೊ ಎಷ್ಟು ಪಾಸಿಬಲ್ ಇದೆ ಇವತ್ತು ನಿಮ್ಗೆ ನನಗೆ ಗೊತ್ತು ಆಲ್ಮೋಸ್ಟ್ ಮಂಡೇದಿಂದ ಎಕ್ಸಾಮ್ ಬರೀತಿದ್ದೇವೆ ಮ್ಯಾಮ್, ಇವತ್ತು ರೆಸ್ಟ್ ಬೇಕಂತ ನೀವು ಹೇಳ್ತಿದ್ದೀರಲ್ಲ. ಸೊ ಐ ನೋ ದ್ಯಾಟ್ ಇಸ್ ವಾಟ್ ರೆಸ್ಟ್ ಯು ಪೀಪಲ್ ವಾಂಟ್ ನೋ. ಅದೇ ರೆಸ್ಟು ಅಟ್ಲೀಸ್ಟ್ ಈ 5 ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿಯಲ್ಲ. ನಿಮಗೆ ರೆಸ್ಟ್ ಬೇಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಿ, ಅದರಿಂದ ಒಂದು ಸ್ವಲ್ಪ ರಿವಿಷನ್ ಆಗುತ್ತೆ ನಿಮಗೆ. ಪ್ಲಸ್ ಯು ಜಸ್ಟ್ ಸಿ ದಿಸ್ ವಿಡಿಯೋ ಆ್ಯಂಡ್ ಪ್ರಾಕ್ಟೀಸ್ ದ ಇಂಡಿಯಾ ಮ್ಯಾಪ್ ಗೈಸ್. ಒಂದ್ಸಲ ಇಂಡಿಯಾ ಮ್ಯಾಪನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 5 ಮಾರ್ಕ್ಸ್ ಕಿಶದಲ್ಲಿ ಇಟ್ಕೊಂಡ್ಬಿಡ್ತೀರ ಅಷ್ಟೇ. ಸೊ ಅದ್ರ ಸಲುವಾಗಿ ಹೇಳೋದು ಈ 5 ಮಾರ್ಕ್ಸನ್ನು ಮಿಸ್ ಮಾಡಬೇಡಿ. ನಾಳೆ ಅಕಸ್ಮಾತ್ ನಿಮಗೆ ಎಲ್ಲ ಚಾಪ್ಟರ್ಸನ್ನು ಓದೋದಿದೆ ಅಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ರೆಸ್ಟ್ ಟುಡೇ, sit and listen to the classes and sit and do the revisions which you people are feeling like interesting. ಯಾವ ಚಾಪ್ಟರ್ಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತಿದೆಯಲ್ಲ ಆ ಚಾಪ್ಟರ್ಸನ್ನು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕ್ವಶನ್ಸು ಸ್ವಲ್ಪ ಮಾರ್ಕ್ಸು ಕಿಶದಲ್ಲಿ ಇಟ್ಕೋಬಹುದು. ಆಯಿತಾ? ಡನ್ ಎವ್ರಿ ಒನ್? Done. Let's start with this. So firstly actually board exam warnings ಏನಂದ್ರೆ one letter spelling mistakes you people are going to receive a 0 marks even though in the questions. Okay, I'll show you people the questions. So India, so ಈ ತರ questions ಅನ್ನ actually ಕೇಳ್ತಾರೆ ಇವರು. ಸೊ ಈ ತರ questions ದಲ್ಲಿ ನಿಲ್ಗಿರಿ, ಮಲ್ಬಾರ್ ಕೋಸ್ಟ್, MCQ ದಲ್ಲಿ 82% ಇವೆಲ್ಲ ಮಾರ್ಕ್ ಮಾಡ್ಲಿಕ್ಕೆ ಆಕ್ಚುಲಿ ಹೇಳ್ತಾರೆ ನಿಮಗೆ ಇಂಡಿಯಾ ಮ್ಯಾಪ್ ದಲ್ಲಿ. ಕ್ಲಿಯರಾ? ಸೊ ಡ್ರಾ ಆನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಅಂಡ್ ಮಾರ್ಕ್ ದ ಪ್ಲೇಸಸ್ ಅಂತ ಹೇಳ್ತಾರೆ. ಸೊ ಈಗ ಮಾರ್ಕ್ ಮಾಡ್ಲಿಕ್ಕಂತೂ ಇಷ್ಟೆಲ್ಲ ಪ್ಲೇಸಸ್ ಅನ್ನ ಹೇಳ್ತಾರಲ್ಲ, ಇದನ್ನ ನೆನಪಿಟ್ಕೊಳ್ಳೋಕೆ ಬೇಕಲ್ಲ. how you people will remember it? You people will remember according to the last means how one letter spelling. ಇಲ್ಲಿ ಆಲ್ರೆಡಿ ನಿಮಗೆ ಲೆಟರ್ಸ್ ಅನ್ನ ಕೊಟ್ಟಿರ್ತಾರೆ, ಸ್ಪೆಲ್ಲಿಂಗ್ಸ್ ಅನ್ನ ಸರಿಯಾಗಿ ಕೊಟ್ಟಿರ್ತಾರೆ, ಬಟ್ ಆಲ್ಸೋ ನೀವು ಸ್ಪೆಲ್ಲಿಂಗ್ ಅನ್ನ ತಪ್ಪು ಮಾಡಿಬಿಟ್ರೆ ಯು ಪೀಪಲ್ ವಿಲ್ ಲೂಸ್ ಇಟ್ ಎಟ್ ಎನಿ, ಹಾಗೆ ಸುಮ್ಮನೆ ಲೂಸ್ ಮಾಡ್ಕೊಂಡ್ಬಿಡ್ತೀರಾ ಮಾರ್ಕ್ಸ್ ಅನ್ನ. ಇದಾ? ದೆನ್ ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಇಸ್ ಡಬಲ್ ಮಾರ್ಕಿಂಗ್. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, 4ನಲ್ಲಿ 2 ಮಾಡಿರ್ತಾರ, ಮತ್ತೆ ಮರ್ತು ಬಿಡ್ತಾರ, ಇನ್ನೊಂದ್ಸಲ ಏನೋ ಬೇರೆ ಜಾಗದಲ್ಲಿ ಇನ್ನೊಂದು. ಹಂಗಿಲ್ಲ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಎಲ್ಲಿದೆ ಅಲ್ಲಿ ಮಾಡ್ತೀರಾ, ಆಮೇಲೆ ಬೇರೆ ಫ್ರೆಂಡ್ಸು ಯಾರು ನಿಮ್ಮ ಬಾಜು ಕಿಂಜುಕ್ ಎಲ್ಲರೂ ಕುಂತಿರ್ತಾರಲ್ಲ ಅವರೆಲ್ಲೋ ಬೇರೆ ಕಡೆ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಮತ್ತೆ ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಂಡ್ಬಿಡ್ತೀರಾ. ನೀವು ತಪ್ಪು ಮಿಸ್ಟೇಕ್ಲಿ ನೀವು ಯಾವ್ದು ಮಾರ್ಕ್ ಮಾಡಿರ್ತಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಲ್ಲ, ಅದರಿಂದನೂ ಲೂಸ್ ಆಗುತ್ತೆ ಮಾರ್ಕ್ಸು. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಕ್ಲಿಯರ್? ನೆಕ್ಸ್ಟ್ ಕಮ್ಸ್ ದ ರಾಂಗ್ ಸಿಂಬಾಲ್. ಸೊ ರಾಂಗ್ ಸಿಂಬಾಲ್ ಅಂದರೆ ಇಫ್ ಯು ಪೀಪಲ್ ಆರ್ symbols are wrong, whatever they have mentioned it in that way, if you are not mentioning it then also you are going to lose the marks. So neat and correct only, then only you people will score the full marks. So ನಿಮಗೆ full marks ಬೇಕಂದ್ರೆ you people need to be very neat and you need to be very correct with the things whatever you are writing it. Clear? So ಈಗ last minute confidence ಹೇಗೆ increase ಮಾಡ್ಕೋಬಹುದು? First thing is practice the same map daily for 10 minutes. This is for your regulars after the preparatory 2 also I am telling you people. ಇವತ್ತು ನೀವು ಇದನ್ನ ಮಾಡಿ ಅಂತ ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕಂದ್ರೆ 5 ಮಾರ್ಕ್ಸ್ ಆದರೂ ಕನ್ಫರ್ಮ್ ಆಗಿ ಸಿಗುತ್ತಂತ ಒಂದು ಐಡಿಯಾ ಇರುತ್ತಲ್ಲ, ಅದ್ರ ಸಲುವಾಗಿ ಅಟ್ ಲೀಸ್ಟ್ ಪ್ರಾಕ್ಟೀಸ್ ದ ಸೇಮ್ ಮ್ಯಾಪ್ ಎವ್ರಿ ಡೇ ಆರ್ ನಾವ್ ರೈಟ್ ನಾವು ಟುಡೇ ಒನ್ ಡೇ ಅಟ್ ಲೀಸ್ಟ್. ಕ್ಲಿಯರ್? ಡೋಂಟ್ ಲರ್ನ್ ನ್ಯೂ ಪ್ಲೇಸಸ್ ಬಿಫೋರ್ ದ ಎಕ್ಸಾಮ್ಸ್. ಎಸ್, ದಿಸ್ ಇಸ್ ಆಕ್ಚುಲಿ ಅ ಬ್ಯಾಡೆಸ್ಟ್ ಥಿಂಗ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಡು. ಓಕೆ, ಸೊ ಏನು ಗೊತ್ತಿರುತ್ತಲ್ಲ ಅದನ್ನೇ ರಿವೈಸ್ ಮಾಡಬೇಕು. ಯಾವಾಗ ನಾಳೆ ಎಕ್ಸಾಮ್ ಇದ್ರೆ ಇವತ್ತು ನೀವು ಬರೀ ರಿವಿಷನ್ ಮಾಡಬೇಕು. ನಾವು ಹೊಸದ್ರನ್ನ ಯಾವತ್ತು ಕಲಿಬಾರ್ದು, ಅದರಿಂದ ಬಹಳ ಬ್ರೈನ್ಗೆ ಪ್ರೆಷರ್ ಬೀಳುತ್ತೆ. ಪ್ಲಸ್ ಅದರಿಂದ ನೀವು ಏನು ಓದಿರ್ತಾರಲ್ಲ ಅದನ್ನೆಲ್ಲ ಮರ್ತು ಹೋಗ್ಬಿಡ್ತಾರ. ಸೊ ಪ್ಲೀಸ್ ಡೋಂಟ್ ಡೂ ದೋಸ್ ಮಿಸ್ಟೇಕ್ಸ್. ಕ್ಲಿಯರ್? ನೆಕ್ಸ್ಟ್, ಟ್ರಸ್ಟ್ ವಾಟ್ ಯು ಹ್ಯಾವ್ ಆಲ್ರೆಡಿ ನೋ. ಸೊ ಯು ಪೀಪಲ್ ನೋ ಆಲ್ರೆಡಿ ಸಮ್ ಆಫ್ ದ ಥಿಂಗ್ಸ್, ದೆನ್ ಟ್ರಸ್ಟ್ ದ ಪ್ರೊಸೆಸ್ ದೇರ್ ದಟ್ ಹೌ ಮಚ್ ಆ್ಯಂಡ್ ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಈಗ ನಿಮಗೆ ಒಂದು ಬಿಲೀವ್ ಇರಬೇಕು, ನನಗೆ ಗೊತ್ತಿದೆ ಅಪ್ಪ ಎಲ್ಲೆಲ್ಲಿ ಮಾರ್ಕಿಂಗ್ ಇದೆ, ಒಂದ್ಸಲ ರಿವೈಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ರಿವೈಸ್ ಮಾಡ್ಕೊಬೇಡಿ. ಓಕೆ, ಬಟ್ ಹೊಸ ಜಾಗನ ನಾವು ಈಗ ನೋಡ್ತೇನಪ್ಪ ಬಿಕಾಸ್ ಎಲ್ಲಿಂದ ಯಾವ ಚಾಪ್ಟರ್ಸಿಂದ ಅಂತ ಕೇಳ್ತಾರೋ ಅನ್ನೋದು ನಿಮಗೆ ನಾನು ಇವತ್ತು ನಿಮಗೆ ಐಡಿಯಾ ಕೊಡ್ತೇನೆ. ಆಯಿತಾ? ಸೊ ವಿಚ್ ಚಾಪ್ಟರ್ಸ್ ಆಲ್ಸೋ ದೇ ವಿಲ್.
So these are the chapters which they will ask. Concentrate properly here. First is geographical position and the physical features of India. ಅಲ್ಲಿಂದನೂ ಒಂದು ಕ್ವಶನ್, ಅಲ್ಲಿಂದನೂ ಒಂದು ಸ್ವಲ್ಪ ಮಾರ್ಕಿಂಗ್ಸ್ ಸಿಗ್ಬಹುದು. ಮಿನರಲ್ ಅಂಡ್ ಪವರ್ ರಿಸೋರ್ಸಸ್ ಆಫ್ ಇಂಡಿಯಾ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಇನ್ ಇಂಡಿಯಾ ಅಂಡ್ ಮೇಜರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ. ಸೊ ಈ ನಾಲ್ಕು ಚಾಪ್ಟರಿಂದ ನಿಮ್ದು ನೇಮಿಂಗ್ದು ಥಿಂಗ್ಸು ಬರುತ್ತೆ. ಕ್ಲಿಯರಾ? ಯಾವ ಥರ ಕ್ವಶನ್ಸ್ ಅನ್ನ ಕೇಳ್ತಾರೆ? ಸಿ ಇನ್ ಅಂಡ್ ದ ಔಟ್ಲೈನ್. ಸೊ ದಿಸ್ ಇಸ್ ಆಕ್ಚುಲಿ a model question paper question which I am telling you people. Please concentrate properly. In the outline map of India provided to you, mark any 5 among the following. So most of the things model question paper dalli India map already kottidare, but LBA based questions dalli nodidre ನೀವು LBA bank dalli means LBA question bank dalli nodidre they have told to draw and label anta helidare. I don't know why, so it's a very confusing thing, but preparatory 1 ದಿಂದ ಮತ್ತೆ model question paper na it's confirmed like India map will be drawn to you people and already, and you just need to mark the things properly. Okay, that is in the outline map of India provided to you. Mark any 5 among the following. So ಈಗ ನೀವು ಈ 5ರಲ್ಲಿ in this all, okay, almost 3 4 5 6 7 8 9 10, ಈಗ 10 ಅನ್ನ ಕೊಟ್ಟಿದ್ದಾರೆ. Okay, they have given you people 10. In this 10 you people need to mark only 5. ಕ್ಲಿಯರ್? ಸೊ ಇದರಲ್ಲಿ ನಿಮಗೆ ಯಾವ್ದು ಅನಿಸ್ತದೆ ಇಂಡಿಯಾ ಮ್ಯಾಪ್ದಲ್ಲಿ 5 ನಮಗೆ ಗೊತ್ತಿದೆಯಪ್ಪ ಮಾರ್ಕ್ ಮಾಡಲಿಕ್ಕೆ, ಅವನನ್ನು ಮಾರ್ಕ್ ಮಾಡಿ. ಈಗ ಈ ಪ್ಲೇಸಸ್ ಎಲ್ಲಿಂದ ಬರುತ್ತೆ? ದೋಸ್ ವಿಲ್ ಕಮ್ ಫ್ರಮ್ ದೀಸ್ ಚಾಪ್ಟರ್ಸ್. ಕ್ಲಿಯರ್? ಸೊ ಇವೆಲ್ಲ ಎಲ್ಲಿಂದ ಬರುತ್ತೆ? ಈ ಚಾಪ್ಟರ್ಸಿಂದ ಬರುತ್ತೆ. ಅದರ ಸಲುವಾಗಿ ಟೆಕ್ಸ್ಟ್ ಬುಕ್ದಲ್ಲಿ ಈ 4 ಚಾಪ್ಟರ್ಸ್ ಏನಿದೆ ಅಲ್ಲ, ದಿಸ್ 4 ಚಾಪ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್, ಈ 4 ಚಾಪ್ಟರ್ಸ್ದಿಂದ ಯಾವ್ಯಾವ ಇಂಡಿಯಾ ಮ್ಯಾಪ್ಸು ಮಾರ್ಕ್ ಮಾಡಿದ್ದಾರೆ, ಇಮೇಜಸ್ ಕೊಟ್ಟಿದ್ದಾರಲ್ಲ, ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ. ಸೊ ದಟ್ ಯು ವಿಲ್ ಹ್ಯಾವ್ ಅ ಕ್ಲಾರಿಟಿ ದಟ್ ಯಾವ ಪ್ಲೇಸಸ್ ಅನ್ನ ಕೇಳಬಹುದಪ್ಪ ಅನ್ನೋದು. ಆಯ್ತಾ? ನೆಕ್ಸ್ಟ್ ಥಿಂಗ್, ಸೊ ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಬೀನ್ ಆಸ್ಕ್ಡ್. ಡನ್. ಸೊ ಇದು ಇನ್ನೊಂದು ಕ್ವಶನ್ ಸ್ಯಾಂಪಲ್. ಇನ್ ದ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಪ್ರೊವೈಡೆಡ್ ಟು ಯು, ಮಾರ್ಕ್ ಎನಿ 5 among the following. ಸೇಮ್ ಅದೇ ತರ ಮತ್ತೆ ಇಲ್ಲಿ ನೋಡಿ. ಸೊ ಆಲ್ಮೋಸ್ಟ್ ದೇ ಹ್ಯಾವ್ ಗಿವನ್ ಯು 10 ಅಗೇನ್. ಓಕೆ, 10 ಆಲ್ರೆಡಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಸಿಂಪಲ್ ಆಗಿರೋ 5 ಓಕೆ, ಸಿಂಪಲ್ ಆಗಿರೋ 5 ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು. ಆಯ್ತಾ? ಲೈಕ್ ಎಕ್ಸಾಂಪಲ್, ಉಟ್ಕಲ್ ಕಾಸ್ಟ್ ಎಲ್ಲಿದೆ, ಟಾಪಿಕ್ ಆಫ್ ಇಂಡಿಯಾ ಎಲ್ಲಿದೆ, ದೆನ್ ಕಲ್ಯಾಣ್ ಕುಮಾರಿ ಎಲ್ಲಿದೆ, ಕನ್ಯಾಕುಮಾರಿ ಎಲ್ಲಿದೆ, ಕೋಲ್ಕತ್ತಾ ಎಲ್ಲಿದೆ. ಸೊ ಈಸಿ ಕೋಲ್ಕತ್ತಾ ಎಲ್ಲಿದೆ ಅಂತ ನಮಗೆ ಗೊತ್ತಿದೆ, ರೈಟ್? ಆ್ಯಂಡ್ ಕನ್ಯಾಕುಮಾರಿನೂ ಎಲ್ಲಿದೆ ಎಲ್ಲರಿಗೂ ಗೊತ್ತಿದೆ, ರೈಟ್? ಸೊ ಅದ್ರ ಸಲುವಾಗಿ ನಿಮ್ಗೆ ಯಾವ್ಯಾವ ಪ್ಲೇಸಸ್ ಗೊತ್ತಿದೆ ಅಲ್ಲ, ಆ ಪ್ಲೇಸಸನ್ನು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಆ್ಯಂಡ್ that carries almost 5 marks, guys. 5 marks. So please don't forget to practice it today without fail. If you're feeling it today bored to sit and study, then at least take this time and don't waste your time, because time is very precious right now. Why? Because your exams are coming near. Not only I'm speaking about the preparatories, your main exams are also coming near. So don't waste your time, because percentage matters a lot, guys. So if you people will not score good marks, then you won't get any good colleges in your future. So ಇದನ್ನ ನಿಮಗೆ ಅನಿಸ್ತಿಲ್ಲ, ನಿಮಗೊಂದು ಸಜೆಷನ್ ಆಗಿ ಕೊಡ್ತಿದ್ದೇನೆ ಆಸ್ ಅ ಟೀಚರ್, ಒಂದು ಸ್ಟೂಡೆಂಟ್ಸ್ಗೆ, ನಿಮಗೆ, ಬಿಕಾಸ್ ನೀವು ನನ್ನ ಮೇಲೆ ಟ್ರಸ್ಟ್ ಇಟ್ಟಿದ್ದೀರಾ, ನಾನು ನಿಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ಏನು ರಿಯಾಲಿಟಿ ಇದೆ ಹೊರಗಿನ ವರ್ಡ್ಸಲ್ಲಿ ಏನು ರಿಯಾಲಿಟಿ ಇದೆ ಅದನ್ನು ನಿಮಗೆ ಹೇಳ್ತಿದ್ದೇನೆ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್ ಟುಡೇ. ಸೊ ಟುಡೇ ಐ ವಿಲ್ ಬಿ ಅಪ್ಲೋಡಿಂಗ್ ದಿಸ್ ವಿಡಿಯೋ ಸೊ ದ್ಯಾಟ್ ಯು ಪೀಪಲ್ ವಿಲ್ ಪ್ರಾಕ್ಟಿಸ್ ದ ಇಂಡಿಯಾ ಮ್ಯಾಪ್ ಪ್ರಾಪರ್ಲಿ. ಯಾವ ಥರ ಕ್ವಶನ್ಸು, ಯಾವ ಚಾಪ್ಟರ್ಸಿಂದ ಇವೆಲ್ಲ ಬರಬಹುದು ಪ್ಲೇಸಸನ್ನು ಅನ್ನೋದು ಮೆನ್ಷನ್ ಮಾಡಿದ್ದೇನೆ. ಸೊ ಡೋಂಟ್ ಮಿಸ್ ದೋಸ್ ಚಾಪ್ಟರ್ಸ್ ಟು ರೀಡ್ what all the places they have given it in that chapter. Okay, till then, see you everyone, all the best for your preparation for your social science exam. But before that, subscribe to the Nama Vedanta and hit the like button. Why? Because your subscriptions and your hit likes, that will matters us a lot. Why? Because you can learn it and even we can learn it. Clear? Till then, see you everyone.